ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಲಕ್ಷ್ಯ ಕ್ರೀಡಾ ಲೋಕದ ವಿಸ್ಮಯ ಹಾಗೂ ಕ್ರೀಡಾ ಲೋಕದ ದಿಗ್ಗಜರ ಧ್ರುವತಾರೆಯ ಪರಿಚಯವನ್ನು ಮಾಡಿಕೊಡುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯ ಲಕ್ಷ್ಯ ಕಾರ್ಯಕ್ರಮದಲ್ಲಿ ರಾಜನ್ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರು. ಜೀವನದಲ್ಲಿ ಬೇಕಾದಂತಹ ಮೂಲಭೂತವಾದಂತಹ ಒಂದಷ್ಟು ಅಂಶಗಳ ಕುರಿತಾಗಿ, ಶಿಸ್ತಿನ ಚೌಕಟ್ಟಿನ ಕುರಿತಾಗಿ, ಬಾಲ್ಯದ ಕುರಿತಾಗಿ ಹಾಗೂ ಜೀವನದಲ್ಲಿ ಅವರು ನೋಡಿದಂತಹ ಸತ್ಯಾಸತ್ಯತೆಗಳ ಚಿಂತನಾ ಮಂಥನದ ಕುರಿತಾಗಿ, ಸಾಹಸ ಹಾಗೂ ಸಾಧನೆಗೆ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ಪ್ರಯತ್ನಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದರು. ಬಾಸ್ಕೆಟ್ಬಾಲ್ ಈ ಒಂದು ಕ್ರೀಡಾ ಜಗತ್ತು ಯಾವೆಲ್ಲ ರೀತಿಯ ವಿಸ್ಮಯಗಳನ್ನು ಹೊಂದಿದೆ, ಏನೆಲ್ಲ ಒಂದು ಪರಿಸರದಲ್ಲಿ ಯಾವೆಲ್ಲ ರೀತಿಯ ಒಂದು ಸ್ವಭಾವದಲ್ಲಿ ಜೀವನ ಸಾಗ್ತಾ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ 80ರ ದಶಕದ ನಂತರದಲ್ಲಿ ಆದಂತಹ ವಿಶೇಷವಾದಂತಹ ಒಂದಷ್ಟು ಚಾಲೆಂಜಿಂಗ್ ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರು, ಹೇಗೆ ಅದನ್ನು ಸಮರ್ಪಕವಾಗಿ ಸಾಧನೆ ಅಂತ ಹೇಳಿ ಅದಕ್ಕಾಗಿ ಮೀಸಲಿಟ್ಟು ತನ್ನ ಲಕ್ಷ್ಯದತ್ತ ಸಾಗಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. I take the sky hook, which is called in basketball. I introduced dunking when I was a kid. When I came in my 30s, I started my sky hook. Even the 7-footer like Panda or very tough players, taller players who could jump, they could not take it because you had developed a new skill. And I mastered that skill, became one of the leading rebounders in all the championships. ನನ್ನ ಹೆಸರು ಭರತ್ ಅಂತ. ನಾನೇ ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿ 1970s 80s ಎಂಡ್ ತನಕ ನಾನು ಬಾಸ್ಕೆಟ್ಬಾಲ್ ಆಟ ಆಡ್ತಾ ಇದ್ದೆ. ನಾನು ರಾಜನ್ನ ಮೊದಲನೇ ಬಾರಿ ನಾನು ಮೀಟ್ ಮಾಡಿದ್ದು 1980ನೇ ಇಸ್ವಿ. ನಂದು ರಾಜಂದು ಫ್ರೆಂಡ್ಶಿಪ್ಪು ಅಸೋಸಿಯೇಷನ್ ಅಂದರೆ ಇವತ್ತಿಗೆ 45 ವರ್ಷ ಆಗಿದೆ. 1980ನೇ ಇಸ್ವಿನಲ್ಲಿ ರಾಜನ್ನು ಜೂನಿಯರ್ ಕರ್ನಾಟಕ ಸ್ಟೇಟ್ ಟೀಮ್ಗೆ ಪ್ಲೇಯರ್ ಆಗಿ ಆಡ್ತಿದ್ದಾಗ ನಾನು ಮ್ಯಾನೇಜರ್ ಆಗಿ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೆ. ಅದು ಗೋವಾ ನ್ಯಾಷನಲ್ಸಲ್ಲಿ ಆಗಿದ್ದಿದ್ದು. ನನಗೂ ರಾಜನ್ಗೂ ಆ ಕ್ಲೋಸ್ನೆಸ್ ಹೇಗೆ ಬಂತು ಅಂದರೆ, ರಾಜನ್ ವಾಸ್ ಎನ್ ಆಬ್ಸಲ್ಯೂಟ್ಲಿ ರಾ ಟ್ಯಾಲೆಂಟ್ ಇನ್ 1980. ವೆರಿ ಲ್ಯಾಂಕಿ, ಟಾಲ್ ಪ್ಲೇಯರ್. ಆಗ್ತಾನೆ ಅವ್ರು ಬಾಸ್ಕೆಟ್ಬಾಲ್ ಆಡೋಕ್ಕೆ ಶುರು ಮಾಡಿದರು. ನಾವು ಆವಾಗ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನಾವು ಒಂದು ಗಮನಿಸಿ ಅವ್ರನ್ನ ಸ್ಟೇಟ್ ಟೀಮಲ್ಲಿ ಸೆಲೆಕ್ಟ್ ಮಾಡಿ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಕರ್ಕೊಂಡು ಹೋಗಿದ್ವಿ. ಅವರು ಎಷ್ಟು ಚೆನ್ನಾಗಿ ಆಡಿದ್ರು ಆ ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಅಂದರೆ, ಕರ್ನಾಟಕ ಟೀಮ್ ನ್ಯಾಷನಲ್ ಚಾಂಪಿಯನ್ಶಿಪ್ನ ಗೆದ್ದು ಗೋಲ್ಡ್ ಮೆಡಲ್ ತೊಗೊಂಡು ವಾಪಸ್ ಅಲ್ಲಿಂದ ಬಂದ್ವಿ. ನನ್ನ ಅಸೋಸಿಯೇಷನ್ ರಾಜನ್ ಜೊತೆ ಆವಾಗಿಂದ ಶುರುವಾಗಿದ್ದು ಇವತ್ತಿನ ತನಕ ಅದು ಮುಂದುವರ್ಕೊಂಡು ಬರ್ತಾ ಇದೆ. ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಂದ್ರೂ ಕೂಡ ಸಾಕಷ್ಟು ತಿರುವುಗಳು ಎದುರಾಗತ್ತೆ. ಅದು ಅವಕಾಶದ ತಿರುವು ಇರಬಹುದು, ಅದೃಷ್ಟದ ತಿರುವುಗಳು ಇರಬಹುದು, ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗಳೇ ಎದುರಾಗಬಹುದು. ಇವೆಲ್ಲವನ್ನ ಮೈಲಿಗಲ್ಲುಗಳನ್ನು ನಿರ್ಮಿಸಿ ಇವೆಲ್ಲವನ್ನ ಮೆಟ್ಟಿ ನಿಂತು ಸಾಧನೆಯ ಹೊಂಬೆಳಕನ್ನು ಆಸ್ವಾದಿಸುವಂಥವರೇ ಧ್ರುವತಾರೆಗಳಾಗಿ ಮಿನುಕ್ತಾರೆ. ಹೀಗಾಗಿ ಈ ರೀತಿಯಾದಂತಹ ಸಾಧನೆಯ ಯಶೋಗಾಥೆಯ ಬುತ್ತಿಯನ್ನು ಹಂಚಿ ಹೊತ್ತು ತರ್ತಾ ಇದೆ ಲಕ್ಷ್ಯ ವಿಶೇಷ ಕಾರ್ಯಕ್ರಮ. ಇಂದು ಕೂಡ ಇದೇ ಸಂದರ್ಶನ ಶ್ರೀಯುತ ರಾಜನ್ ಅವರೊಂದಿಗೆ ಮುಂದುವರಿಯುತ್ತೆ. ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಜೀವನದಲ್ಲಿ ಹಾಗೂ ಕ್ರೀಡಾ ಜಗತ್ತಿನಲ್ಲಿ ಎರಡನ್ನೂ ಸಮರ್ಪಕವಾಗಿ ಎದುರಿಸಿ ಜೀವನದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿರೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ.
ಕಳೆದ ಒಂದು ಸಂಚಿಕೆಯಲ್ಲಿ ಜೀವನದ ಒಂದು ಪಯಣ ಆರಂಭದಿಂದ ನಿಮ್ಮಲ್ಲಿ ಇದ್ದಂಥ ಒಂದು ಸದಭಿರುಚಿ, ಜೊತೆಗೆ ಸಿಕ್ಕಂಥ ಒಂದಷ್ಟು ಬಾಲ್ಯದ ಸ್ನೇಹಿತರು, ನಿಮ್ಮ ಗುರುಗಳ ಮೊದಲ ಒಂದು ಪರಿಚಯ, ಅವರು ನಿಮ್ಮಲ್ಲಿ ಕಂಡಂತಹ ಒಂದು ಸ್ಪಾರ್ಕ್, ಇವೆಲ್ಲವನ್ನು ನಾವು ಕೇಳ್ತಾ ಬಂದ್ವಿ. ಯಾವ ರೀತಿ ನೀವು ಆಯ್ಕೆಯಾದ್ರಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗುವಂತಹ ಒಂದು ಚಾಕಚಕ್ಯತೆ, ಆ ಒಂದು ಡಿಸಿಪ್ಲಿನ್ ನಿಮ್ಮಲ್ಲಿ ಬೆಳೀತು, ತಂದೆ ತಾಯಿಯರ ಒಂದು ಪರಿಚಯ, ಇವೆಲ್ಲವನ್ನು ನಾವು ದಾಟಿ ಬಂದ್ವಿ. ಈಗ 80ರ ದಶಕದ ಆಸುಪಾಸು ತದನಂತರ ಬಂದಂತಹ ಅನೇಕ ಮ್ಯಾಚಸ್ಗಳಲ್ಲಿ ಒಂದು ಪ್ರಿಪರೇಷನ್ ಬೇಕಾಗತ್ತೆ. ಯಾಕಂದರೆ ಜೀವನ ಮುಂದಿನ ಒಂದು ಹಂತಕ್ಕೆ ಹೋಗುತ್ತೆ. ಇದರಲ್ಲಿ ಶಿಸ್ತನ್ನು ಕೂಡ ನಾವು ಟಾಪಪ್ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ವಿ ಹ್ಯಾವ್ ಟು ಏಸ್ ಇಟ್. ಯಾವ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು, ಪೂರಕವಾದಂಥ ಸಿದ್ಧತೆಗಳನ್ನು ನೀವು ಮಾಡ್ಕೊಳ್ತಾ ಸಾಗಿದ್ರಿ? 1982 ನಾನು ಫಸ್ಟ್ ಟೈಮಲ್ಲಿ ಪೂನಾ ನ್ಯಾಷನಲ್ಸ್ ಆದಮೇಲೆ ಇಂಡಿಯನ್ ಕ್ಯಾಂಪ್ ಕರೆದಿದ್ದರು. ಸೊ ನಾವೆಲ್ಲ ಹರಿಯಾಣಗೆ ಹೋಗಿದ್ವಿ, ಹರಿಯಾಣಲ್ಲಿ ಫಸ್ಟ್ ಕ್ಯಾಂಪಲ್ಲಿ. So it was a new experience for us because that is my first journey in basketball, the first step. But I have already attended a senior Indian camp. So fitness wise, I was much better. I had a step ahead being with the senior national camp of handball. So when I went for the first camp and then followed by, we had camps at Delhi. It was really a very good camp. We were about 40 people. And that is when some of my friends, like who were in the juniors, encouraged me, seeing my movements, my speed, my jump. They started encouraging me, you should learn to dunk. And the camps were very, very interesting because ಆ ಟೈಮಲ್ಲಿ ನಮಗೆ ಇವಾಗೆಲ್ಲ ಇಂಡೋರ್ ಗ್ರೌಂಡ್ಸ್ ಎಲ್ಲ ಕಡೆನೂ ಇದೆ. Most of the cities, most of the districts, most of the ಸ್ಮಾಲ್ ಟೌನ್ಸ್ ಆಲ್ಸೋ ಇಂಡೋರ್ ಸ್ಟೇಡಿಯಮ್ಸ್ ಇದೆ. ಆ ಕಾಲದಲ್ಲಿ ಸಿಮೆಂಟ್ ಗ್ರೌಂಡ್ಸ್ ಔಟ್ಸೈಡ್. ಸೊ ಇಟ್ ವಾಸ್ ವೆರಿ ವೆರಿ ಟಫ್. ಯಾಕಂದರೆ ಬಿದ್ದರೆ ಕೈ ಕಾಲೆಲ್ಲ ತರ್ಚ್ಕೊಳ್ಳೋದು, ಶೂಸ್ ಬೇಗ ಸೋದೋಗೋದು. ಸೊ ಯು ಹ್ಯಾವ್ ಟು ಗೆಟ್ ಯುವರ್ ಪೇರೆಂಟ್ಸ್ ಸಪೋರ್ಟ್ ಟು ಹ್ಯಾವ್ ಗುಡ್ ಸ್ಪೋರ್ಟ್ ಶೂಸ್. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಜರ್ನಿ, ಬಟ್ ದೀಸ್ ಆರ್ ಆಲ್ ಸೆಕೆಂಡ್ರಿ. ಇಟ್ ವಾಸ್ ನೆವರ್ ಇನ್ ಅವರ್ ಮೈಂಡ್. ಇನ್ ದೋಸ್ ಡೇಸ್ ಆವಾಗ ನೀವು ತೊಗೊಂಡ್ರೆ ಪ್ಲೇಯರ್ಸ್ ವರ್ ಓನ್ಲಿ ಲುಕಿಂಗ್ ಅಟ್ ಹೌ ಟು ಪರ್ಫಾರ್ಮ್ ಆ್ಯಂಡ್ ಹೌ ಟು ಪ್ಲೇ and how to be with the national team. But I always had a goal, and I still tell players now that I never thought that I should be in the national team. I always thought I should do well for the national team. There's a lot of difference. When you think that I want to be in the national team, ಏನಾಗ್ತದೆ, ನೀವು ಸೆಲೆಕ್ಟ್ ಆದ ತಕ್ಷಣ ಇವಾಗ ನಾನು ಸ್ಟೇಟ್ ಟೀಮ್ ಸೆಲೆಕ್ಟ್ ಆಗ್ಬಿಟ್ರೆ ಸ್ಯಾಟಿಸ್ಫೈಡ್. ಇಫ್ ಯು ಥಿಂಕ್ ದಟ್ ಐ ವಾಂಟ್ ಟು ಬಿ ಡೂ ವೆಲ್ ಇನ್ ದ ನ್ಯಾಷನಲ್ಸ್, ದೆನ್ ಯು ಹವ್ ಸ್ಟಿಲ್ ನಾಟ್ ರೀಚ್ಡ್ ಯುವರ್ ಗೋಲ್. ದಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ. ಸೊ ಆ ಚಿಕ್ಕ ವಯಸ್ಸಿಂದಲೇ ನನಗೊಂಥರ ಹ್ಯಾಬಿಟ್, ಇಂಡಿಯನ್ ಟೀಮ್ ಮಾಡಬೇಕು ಅನ್ನೋ ಆಸೆ ಇದೆ, ಬಟ್ ಮೈ ಥಿಂಗ್ ಇಸ್ ಐ ಶುಡ್ ಡೂ ವೆಲ್ ಫಾರ್ ಇಂಡಿಯಾ. ಸೊ ವೆನ್ ವಿ ವೆಂಟ್ ಫಾರ್ ದ ಫಸ್ಟ್ ಚಾಂಪಿಯನ್ಶಿಪ್ ಟು ಮನೀಲಾ, ದ ಚಾಂಪಿಯನ್ಶಿಪ್ ಆ ಟೈಮಲ್ಲಿ ABC ಜೂನಿಯರ್ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅಂದರೆ there used to be both the boys and the girls going together. That was one of the last championship. After that, boys are separate, girls are separate. So it was a very interesting journey. We had very good training under coach in the first camp by Mr. Nanjundeya from Mysore. He was called a lucky coach because 2-3 sati Karnataka team, when he coached, we won medals, and he was the coach. Then immediately Mr. Subramaniam came. He was always had a spark for spotting young players. He was our coach, and for youngsters he is very good to make you work hard. And he was from NIS Patiala. That time it was called NIS, now it is SAI. So he was the coach there. So he is a very good hard-working coach. In fact, I remember ನಮ್ಮ ಕ್ಯಾಂಪ್ಸಲ್ಲಿ we hardly had, we used to have 2 to 3 sessions a day. Morning sessions 2 hours, then second session would be shooting session and skill development, and evening would be skill and game situation. So we used to have ella camps, normally 4 to 6 weeks camps, and it used to be a very tight camp because they were looking at getting the best out of the players. When we moved to Patiala, we were able to get the indoor grounds, and at the same time 1982 was a season of Asian Games. All Asian Games preparatory camps for seniors was held at Patiala, NIS Patiala. So it's a big campus where you had all the best of the athletes who used to be there, right? All the top athletes were training there because that was the biggest center, and we were youngsters with the junior camp also. Avaga I've seen weight training equipments which has come specially for Asian Games in 1982, which are all individual stations like how they have. Otherwise, our kaladalli there used to be multi-gym,
or they used to be like how you do weightlifting weights. So these were the exposure we got. So now ಕೆಲವರು ಒಂದು 3-4 players like Rizwan from Hyderabad, Rajesh Srivatsava was there, then Suri from Tamil Nadu and Nishikant Singh from Manipur. We were few of us who took extra effort, and Anvan Anthony from Kerala, that we used to go on our own to do extra weights because we all felt that we need to bring in more power, more strength and thing. So stamina workout coaches you do, but strength training they could guide us, but you have to put your extra effort. So that is when I said that if you have to stay longer in playing, continuous ಆಗಿ ಆಡ್ತಾ ಇರಬೇಕಂದ್ರೆ you have to have good fitness, then only it helps you to stay longer, sustain for a long period of time.